ಪ್ರದೀಪ್ ಮತ್ತೆ ಋತುಜಾ ಮದ್ವೆ ಆಗಿ ಸುಮಾರು 1 ವರ್ಷ ಕಳೆದಿತ್ತು. ಮದ್ವೆಗ್ ಮುಂಚೆ ಋತುಜಾ ಆಫೀಸಿಗೆ ಹೋಗ್ತಾ ಇದ್ಲು. ಹಾಗಾಗಿ ಅವಳಿಗೆ ಮನೆಯಲ್ಲಿ ಬೋರ್ ಆಗ್ತಾ ಇತ್ತು. ಪ್ರದೀಪ್, ನನ್ಗೆ ಮನೆಯಲ್ಲಿ ತುಂಬಾ ಬೋರ್ ಆಗ್ತಾ ಇದೆ. ಹಾಗಾದ್ರೆ ಅಮ್ಮನಿಗೆ ಕೆಲ್ಸಕ್ಕೆ ಸ್ವಲ್ಪ ಸಹಾಯ ಮಾಡು. ಕೆಲ್ಸ ಎಲ್ಲ ನಾನ್ ಮಾಡ್ತೀನಿ, ಆದ್ರೆ ಕೆಲ್ಸ ಮುಗಿದ್ಮೇಲೂ ನನ್ ಹತ್ರ ತುಂಬಾ ಸಮಯ ಉಳಿಯತ್ತೆ. ನಾನು ಜಾಬ್ಗೆ ಹೋಗ್ಲಾ ಅಥವಾ ಬೇರೆ ಏನಾದ್ರೂ ಮಾಡ್ಲಾ? ನಿನಗೆ ಅಮ್ಮನ ಬಗ್ಗೆ ಗೊತ್ತಲ್ವಾ ಋತುಜಾ? ಅವರಿಗೆ ಸೊಸೆ ಕೆಲ್ಸ ಮಾಡೋದು ಒಂಚೂರು ಇಷ್ಟ ಆಗೋದಿಲ್ಲ. ಅವ್ರದ್ದು ಶುರು ಆಗ್ಬಿಡುತ್ತೆ ಜನರು ಏನ್ ಹೇಳ್ತಾರೆ ಅಂತ. ನನಗ್ ಗೊತ್ತಿದೆ, ಒಂದ್ ವೇಳೆ ನಾನು ಮನೇಲೆ ಕುತ್ಕೊಂಡು ಏನಾದ್ರೂ ಮಾಡಿದ್ರೆ ಆಗ. ಐಡಿಯಾ ಅಂತೂ ಬಹಳ ಚೆನ್ನಾಗಿದೆ, ಆದ್ರೆ ಇದಕ್ಕೋಸ್ಕರ ಅಮ್ಮನ ಹತ್ರ ಕೇಳ್ಬೇಕಾಗುತ್ತೆ. ಪ್ಲೀಸ್ ಪ್ಲೀಸ್, ನನ್ಗೋಸ್ಕರ ಅತ್ತೆ ನಾ ಒಪ್ಸಿ ಪ್ರದೀಪ್, ಪ್ಲೀಸ್ ಪ್ರದೀಪ್. ಸರಿ, ಸ್ವಲ್ಪ ದಿನದಲ್ಲಿ ಅವ್ರ ಹತ್ರ ಮಾತಾಡ್ತೀನಿ. ಮಾರನೇ ದಿನ ಅವಕಾಶನ ನೋಡ್ಕೊಂಡು ಪ್ರದೀಪ್ ತನ್ನ ತಾಯಿ ಹತ್ರ ಮಾತಾಡ್ದ. ಅಮ್ಮ, ಋತುಜಾ ಯೋಚನೆ ಮಾಡ್ತಾ ಇದ್ಲು ಅವಳು ಮನೆಯಲ್ಲೇ ಕೂತು ಏನಾದ್ರೂ ಕೆಲ್ಸ ಮಾಡ್ಲಿ ಅಂತ. ಇದ್ರಿಂದ ಅವಳ ಟೈಮ್ ವೇಸ್ಟ್ ಆಗೋದಿಲ್ಲ. ನೀನಿರೋವಾಗ ಸೊಸೆ ಕೆಲ್ಸಕ್ ಹೋಗೋ ಅಗತ್ಯ ಏನಿದ್ಯಪ್ಪ? ಒಂದು ನಿನಗ್ ಗೊತ್ತೇ ಇದೆ, ಕೆಲ್ಸ ಮಾಡೋ ಹೆಂಗ್ಸಿನ ಬಗ್ಗೆ ಜನಗಳು ಹೇಗೆಲ್ಲ ಮಾತಾಡ್ತಾರೆ ಅಂತ. ಆದ್ರೆ ಅಮ್ಮ, ಅವಳಿಗೆ ತುಂಬಾ ಆಸೆ ಇದೆ ಅವಳು ಕೆಲ್ಸ ಮಾಡ್ಬೇಕು ಅಂತ. ಹಾಗೂ ಅಮ್ಮ, ಅವಳು ಎಲ್ಲಿಗೂ ಕೆಲ್ಸ ಮಾಡಕ್ ಹೋಗೋದಿಲ್ಲ, ಮನೆಯಲ್ಲೇ ಮಾಡ್ತಾಳೆ. ನಾನ್ ತುಂಬಾ ಜನ ಹೆಂಗಸರನ್ನ ನೋಡಿದೀನಿ. ಮನೆಯಲ್ಲಿ ವ್ಯಾಪಾರ ಶುರು ಮಾಡ್ತಾರೆ, ಅದು ಲಾಸ್ ಆದ್ಮೇಲೆ ಅದನ್ನ ಮುಚ್ಚೇ ಬಿಡ್ತಾರೆ. ಅಂದ್ಮೇಲೆ ಸುಮ್ನೆ ಅದ್ರಲ್ಲಿ ಸಿಕ್ಕಾಕೊಳ್ಳೋದ್ ಯಾಕೆ? ಅಮ್ಮ, ಒಂದ್ಸಲ ಅವಳು ಮಾತನಾದ್ರೂ ಕೇಳು. ಅತ್ತೆ, ನಾನ್ ಒಂದ್ಸಲ ಟ್ರೈ ಮಾಡಕ್ ಆಸೆ ಪಡ್ತೀನಿ. ಒಂದ್ ವೇಳೆ ನಾನು ಫೇಲ್ ಆದ್ರೆ ಇನ್ಯಾವತ್ತೂ ಯಾವ ಕೆಲ್ಸನೂ ಮಾಡಲ್ಲ ಅತ್ತೆ. ಪ್ಲೀಸ್ ಅತ್ತೆ, ಪ್ಲೀಸ್ ಪ್ಲೀಸ್. ಋತುಜಾ ಅತ್ತೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಮೇಲೆ ಹೇಳ್ತಾಳೆ, ಆಯ್ತು, ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ಒಂದ್ ವೇಳೆ ನೀನ್ ಇದ್ರಲ್ಲಿ ಏನಾದ್ರೂ ಫೇಲ್ ಆದ್ರೆ ಇನ್ಯಾವತ್ತೂ ಕೆಲ್ಸಕ್ ಹೋಗ್ತೀನಿ ಅಂತ ಹೇಳಕ್ ಹೋಗ್ಬಾರ್ದು. ಆಯ್ತು ಅತ್ತೆ. ಋತುಜಾ ಅತ್ತೆ ವ್ಯಾಪಾರ ಮಾಡೋದಿಕ್ಕೆ ಸರಿ ಅಂತ ಒಪ್ಕೋತಾರೆ. ಅದ್ರಿಂದ ಋತುಜಾ ತುಂಬಾ ಖುಷಿಯಾಗಿದ್ಲು. ಋತುಜಾ ತನ್ನ ರೂಮ್ ಅಲ್ಲಿ ಯೋಚಿಸ್ತಾ ಇದ್ಲು, ಏನ್ ಬಿಸ್ನೆಸ್ ಮಾಡ್ಲಿ ನಾನು ಅಂತ. ಒಂದ್ ವೇಳೆ ನಾನು ಸೀರೆ ವ್ಯಾಪಾರ ಮಾಡಿದ್ರೆ? ನೀನ್ ಒಂದು ಅಂಗಡಿ ಓಪನ್ ಮಾಡ್ಬೇಕಾಗುತ್ತೆ. ಅದ್ರಕ್ಕಿಂತ ಚೆನ್ನಾಗಿರೋದು ನೀನ್ ಏನಾದ್ರೂ ಯೋಚನೆ ಮಾಡು. ಯಾವ್ದು ಅಂದ್ರೆ, ನಾವು ಅದನ್ನ ಅಂಗಡಿಯವರಿಗೆ ಮಾರಾಟ ಮಾಡಕ್ಕಾಗ್ಬೇಕು, ಹೋಲ್ಸೇಲ್ ತರ. ಐಡಿಯಾ ಏನೋ ಚೆನ್ನಾಗಿದೆ. ಋತುಜಾ, ನಿನ್ನ ಖಾಕ್ರೆ ಅಂತೂ ಬಹಳ ಚೆನ್ನಾಗಿದೆ. ನೀನ್ಯಾಕ್ ಖಾಕ್ರೆ ಮಾಡಿ ಮಾರಬಾರದು? ಆದ್ರೆ ಅಷ್ಟೊಂದನ್ನೆಲ್ಲ ಲಟ್ಸೋದಕ್ಕೆ ಹೇಗಾಗತ್ತೆ? ಲಡ್ಸುವ ಅವಶ್ಯಕತೆನೇ ಇಲ್ಲ. ನಿನಗ್ ನೆನ್ಪಿದ್ಯಾ, ನಮ್ಮ ಮದ್ವೆಯಲ್ಲಿ ಒಂದು ರೊಟ್ಟಿ ಮೇಕರ್ ಉಡುಗೊರೆಯಾಗಿ ಸಿಕ್ಕಿತ್ತು. ಅದನ್ನ ಇವಾಗ ಉಪಯೋಗ ಮಾಡಬಹುದು. ಹಾ, ಅದ್ರಲ್ಲಿ ಆದಷ್ಟು ಬೇಗ ತುಂಬಾ ಕಾಕ್ರ ಮಾಡಬಹುದು. ಹಾಗೂ ನನ್ನ ಗೆಳೆಯರ ಅಂಗಡಿ ಕೂಡ ಇದೆ. ನಾನ್ ಅವನತ್ರ ಮಾತಾಡಿದ್ರೆ ಅವನು ಖಂಡಿತ ನಿನ್ನ ಖಾಕ್ರೆಯನ್ನ ಮಾರಾಟ ಮಾಡ್ತಾನೆ. ಋತುಜಾಗೆ ತನ್ನ ಬಿಸ್ನೆಸ್ ಐಡಿಯಾ ಸಿಕ್ಕಾಗಿತ್ತು. ಅವಳು ತುಂಬಾ ಖುಷಿಯಾಗಿದ್ಲು. ಮಾರನೇ ದಿನ ಋತುಜಾ ಕಾಕ್ರ ಮಾಡೋಕೆ ಶುರುವಾಗಿದ್ಲು. ಅವಳು ಗಂಟೆಗಳಲ್ಲಿ ಎಷ್ಟೋ ಕಾಕ್ರನ ಮಾಡಿ ರೆಡಿ ಮಾಡಿಟ್ಲು. ನೋಡಿ, ಎಲ್ಲ ರೆಡಿ ಆಗಿದೆ, ನಡೀರಿ ನಿಮ್ ಫ್ರೆಂಡ್ ಅಂಗಡಿಗೆ ಹೋಗಿ ಕೊಟ್ಬರೋಣ. ಹಾ ನಡಿ. ಪ್ರದೀಪ್ ಋತುಜಾನ ತನ್ನ ಫ್ರೆಂಡ್ ಅಂಗಡಿಗೆ ಕರ್ಕೊಂಡ್ ಹೋದ. ಅರೆ ಪ್ರದೀಪ್, ಎಷ್ಟು ದಿನ ಆಗೋಯ್ತು ನಿನ್ನ ನೋಡ್ದೆ. ಹಾ ಗೆಳೆಯ, ಬನ್ನಿ ಅತ್ತಿಗೆ, ಕೂತ್ಕೊಳ್ಳಿ. ಏನ್ ತಗೋತೀರಾ? ತಗೊಳಕ್ ಬಂದಿಲ್ಲ, ಮಾರಕ್ ಬಂದಿದ್ದೀನಿ. ಅಂದ್ರೆ ಋತುಜಾ ಖಾಕ್ರೆ ಮಾಡುವ ಹೊಸ ಬಿಸ್ನೆಸ್ ಶುರು ಮಾಡಿದ್ದಾಳೆ. ಹಾಗೂ ನಾವು ಬಯಸ್ತೀವಿ ನೀನು ನಿನ್ನ ಅಂಗಡಿಯಲ್ಲಿ ಇದನ್ನ ಮಾರ್ಬೇಕು ಅಂತ. ಹಾ, ಹೇಗಿದ್ರು ನನ್ನ ಅಂಗಡಿಯಲ್ಲಿ ಬಹಳಷ್ಟು ಜನ ಖಾಕ್ರೆಯ ಗಿರಾಕಿಗಳಿರ್ತಾರೆ. ಆದ್ರೆ ಅದಕ್ಕೆ ನಾನ್ ಮೊದ್ಲು ಟೇಸ್ಟ್ ಮಾಡ್ಬೇಕು. ಸರಿ ಅಣ್ಣ, ತಗೊಳ್ಳಿ. ಅಂಗಡಿಯವನು ಕಾಕ್ರನ ತಿಂದ್ ನೋಡ್ದ. ವಾ, ಇದಂತೂ ಬಹಳ ರುಚಿಯಾಗಿದೆ. ಇದಂತೂ ಬಹಳ ಸೇಲ್ ಆಗುತ್ತೆ. ಹಾಗಾದ್ರೆ ನೀನ್ ಇದನ್ನ ಮಾರ್ತೀಯ ಅಲ್ವಾ? ಅದ್ಗೆ ಎಲ್ಲದನ್ನ ಇಲ್ಲೇ ಬಿಟ್ಟು ಹೋಗ್ಬಿಡಿ. ಹಾಗೂ ನಾನ್ ನಿಮ್ಗೆ ಫೋನ್ ಮಾಡಿ ನೀವು ಎಷ್ಟ್ ಮಾಡ್ಬೇಕು ಅಂತ ಹೇಳಿ ಹೇಳ್ತೀನಿ, ಸರಿನಾ? ಆಯ್ತು ಅಣ್ಣ. ಋತುಜಾ ಎಲ್ಲಾ ಕಾಕ್ರಾನ ಅಂಗಡಿಯವನಿಗೆ ಕೊಡ್ತಾಳೆ ಮತ್ತೆ ಖುಷಿಯಿಂದ ವಾಪಸ್ ಮನೆಗ್ ಬಂದ್ಲು. ಸಂಜೆ ಋತುಜಾ ರೂಮನ್ನ ಕ್ಲೀನ್ ಮಾಡೋವಾಗ ಅಂಗಡಿಯವನಿಂದ ಫೋನ್ ಬರತ್ತೆ ಅವಳಿಗೆ. ಹಾ ಅಣ್ಣ, ಹೇಳಿ. ಎಲ್ಲ ಖಾಕ್ರೆ ಮಾರಾಟ ಆಗೋಯ್ತು. ಅದ್ಗೆ ನಾಳೆ ನೀವು 5 ಕೆಜಿ ಸಾದಾ ಹಾಗೂ 5 ಕೆಜಿ ಮೆಂತೆಯ ಖಾಕ್ರೆ ಕೊಟ್ಬಿಡಿ. ಆಯ್ತು ಅಣ್ಣ. ಋತುಜಾಗೆ ತನ್ನ ಮೊದಲನೇ ಆರ್ಡರ್ ಸಿಕ್ಕಿತ್ತು. ಮಾರನೇ ದಿನ ಋತುಜಾ ಆರ್ಡರ್ ಕಾಕ್ರೆ ಮಾಡಿದ್ಲು. ಅದನ್ನ ಅಂಗಡಿಯವನು ಕೊಡೋದಿಕ್ಕೆ ಅಂತ ಹೋದ್ಲು. ಅಂಗಡಿಯವನು ನೆನ್ನೆ ವ್ಯಾಪಾರ ಮಾಡಿದಂತ ದುಡ್ಡನ್ನ ಕೊಡ್ತಾನೆ. ಇದನ್ ತಗೊಳ್ಳಿ ಅತಿಗೆ, ನೆನ್ನೆಯ ಖಾಕ್ರೆಯ ಹಣ.
ಹಾಗೂ ಗ್ರಾಹಕರಿಗೆ ನಿಮ್ಮ ಕಾಕ್ರೆ ಬಹಳ ಇಷ್ಟ ಆಗಿದೆ. ಧನ್ಯವಾದ ಅಣ್ಣ. ಮತ್ತಿನ್ನೇನು, ಇದೇ ತರ ಮುಂದುವರಿತಾ ಹೋಯ್ತು. ಋತುಜಾ ಪ್ರತಿದಿನ ಕಾಕ್ರಾ ಮಾಡಿ ಅಂಗಡಿಯವನ್ಗೆ ಹೋಗಿ ಕೊಡ್ತಾ ಇದ್ಲು. ಈಗ ಋತುಜಾ ಇನ್ನು ಎಷ್ಟೋ ಅಂಗಡಿಗಳಿಗೆ ಕಾಕ್ರಾ ಮಾರ್ತಾ ಇದ್ಲು. ಅವಳು ಮಾಡಿರುವಂತ ಕಾಕ್ರಾ ರುಚಿ ಎಲ್ರಿಗೂ ಇಷ್ಟ ಆಗ್ತಿತ್ತು, ಮತ್ತೆ ಅವಳಿಗೆ ಲಾಭ ಕೂಡ ಜಾಸ್ತಿನೇ ಆಗ್ತಿತ್ತು. ಋತುಜಾ ಇನ್ನು ಎಷ್ಟೋ ಜನ ಹೆಂಗಸರನ್ನ ಕಾಕ್ರಾ ಮಾಡೋದಕ್ಕೆ ಅಂತ ಇಟ್ಕೋತಾಳೆ. ವ್ಯಾಪಾರ ಚೆನ್ನಾಗ್ ನಡೀತಿತ್ತು. ಒಂದು ದಿನ, ರಿತುಜಾ, ಇನ್ನು ನೀನು ನಿನ್ನ ಬಿಸ್ನೆಸ್ ಅನ್ನ ಎಕ್ಸ್ಪೆಂಡ್ ಮಾಡ್ಬೇಕು. ಆದ್ರೆ ಅದ್ ಹೇಗೆ? ಆನ್ಲೈನ್ ಆಪ್ ಇಂದ. ಅಂದ್ರೆ ಇದ್ರಿಂದ ಯಾರ್ ಬೇಕಾದ್ರೂ ನಿನ್ನ ಖಾಕ್ರೆಯನ್ನ ಖರೀದಿ ಮಾಡ್ಬೋದು. ಹಾಗೂ ಅವರಿಗೆ ಮನೇಲಿ ಕೂತು ಕೂತು ಡೆಲಿವರಿ ಸಿಗ್ಬೋದು. ಹಾ, ಆ ಕ್ಷಣನೇ ಋತುಜಾ ಆಪ್ ಬಗ್ಗೆ ರಿಸರ್ಚ್ ಮಾಡೋಕೆ ಶುರುವಾಗ್ತಾಳೆ. ಋತುಜಾ ಆಪ್ ಡೆವಲಪರ್ ಇಂದ ತನ್ನ ಒಂದು ಆಪ್ ಅನ್ನ ರೆಡಿ ಮಾಡ್ಕೋತಾಳೆ. ನೀವು ಈ ಆಪ್ ಅನ್ನ ಡೆವಲಪ್ ಹೇಗ್ ಮಾಡ್ತೀರಾ? ನನ್ನ ಕಾಕ್ರೆಯಿಂದ. ನನಗೆ ಅರ್ಥ ಆಗ್ಲಿಲ್ಲ ಮೇಡಮ್. ಅಂದ್ರೆ ನನ್ನ ಕಾಕ್ರಾ ಪ್ಯಾಕೇಜ್ ಮೇಲೆನೆ ಇದರ ಲಿಂಕ್ ಇರುತ್ತೆ. ನನ್ನ ಕಸ್ಟಮರ್ ಅವರೇ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋತಾರೆ. ಋತುಜಾ ಈಗ ಕಾಕ್ರಾನ ಹೊಸ ಪ್ಯಾಕೆಟ್ ಅಲ್ಲಿ ಪ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ಲು. ಈ ಪ್ಯಾಕೆಟ್ ಅಲ್ಲಿ ಅವಳ ಆಪ್ ನ ಪ್ರಮೋಷನ್ ಇತ್ತು. ಋತುಜಾ ಹೇಗ್ ಯೋಚನೆ ಮಾಡಿದ್ಲೋ ಹಾಗೆ ತುಂಬಾ ಜನ ಕಸ್ಟಮರ್ ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರು. ಅರೆ ವಾ, ಕಾಕ್ರಾ ಮನೇಲಿ ಕೂತ್ಕೊಂಡೆ ನಮ್ಗೆ ಮನೆಗ್ ಬರತ್ತಾ? ವಾ, ಋತುಜಾಗೆ ಆನ್ಲೈನ್ ಅಲ್ಲಿ ಆರ್ಡರ್ ಸಿಗೋಕ್ ಶುರುವಾಯ್ತು. ಅವಳು ಎಲ್ಲ ಆರ್ಡರ್ ಅನ್ನ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ಲು. ಋತುಜಾ ಹಗ್ಲು ರಾತ್ರಿ ಅಂದೆ ತುಂಬಾ ಕಷ್ಟ ಪಡ್ತಾ ಇದ್ಲು. ಪ್ರದೀಪ್ ಕೂಡ ಅವಳಿಗೆ ಸಹಾಯ ಮಾಡ್ತಿದ್ದ. ಇಬ್ರು ಸೇರ್ಕೊಂಡು ಎಷ್ಟು ದುಡ್ಡನ್ನ ಸಂಪಾದನೆ ಮಾಡಿದ್ರು ಅಂದ್ರೆ ಅವರೊಂದು ಹೊಸ ಮನೆನೇ ಕೊಂಡ್ಕೊಂಡ್ರು ಅದರಿಂದ. ಅತ್ತೆ, ಈ ಮನೆ ಉದ್ಘಾಟನೆನ ನೀವೇ ಮಾಡ್ಬೇಕು. ಋತುಜಾ ಅತ್ತೆ ರಿಬ್ಬನ್ ಕತ್ತರಿಸ್ತಾಳೆ. ಸೊಸೆ, ನಾನ್ ತಪ್ಪಾಗಿ ಯೋಚಿಸ್ತಿದ್ದೆ. ನಾನ್ ಅಂದ್ಕೊಂಡಿದ್ದೆ ಮನೆ ಸೊಸೆ ಕೆಲ್ಸ ಮಾಡ್ಬಾರ್ದು ಅಂತ. ಆದ್ರೆ ನಾನ್ ಯೋಚನೆನೇ ಮಾಡಿರ್ಲಿಲ್ಲ ನನ್ನ ಸೊಸೆ ಇಷ್ಟು ಬುದ್ಧಿವಂತೆ ಅಂತ. ನೀನು ಕೆಲ್ಸ ಮಾಡಿ ಕೇವಲ ಪ್ರದೀಪಿಗ್ ಸಹಾಯ ಮಾಡಿಲ್ಲ, ನಮ್ ಜೀವನನೇ ಬದಲಾಯಿಸ್ಬಿಟ್ಟಿದ್ಯಮ್ಮ. ನನ್ನನ್ನ ಕ್ಷಮಿಸ್ಬಿಡಮ್ಮ. ದಯವಿಟ್ಟು ಕ್ಷಮೆ ಕೇಳ್ಬೇಡಿ ಅತ್ತೆ. ನೀವ್ ನನ್ಗೆ ಗೌರವ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಾನಿವತ್ತು ಇಷ್ಟೆಲ್ಲ ಮಾಡಿದೀನಿ. ಋತುಜಾ ಅತ್ತೆಗೆ ಅವಳ ಮೇಲೆ ತುಂಬಾ ಹೆಮ್ಮೆ ಇತ್ತು. ಋತುಜಾ ತನ್ನ ಒಂದು ಸಣ್ಣ ಬಿಸ್ನೆಸ್ ಇಂದ ತುಂಬಾ ದೊಡ್ಡ ಬಿಸ್ನೆಸ್ ಅನ್ನ ಮಾಡ್ಕೊಂಡಿದ್ಲು ಮನೇಲಿದ್ಕೊಂಡೆ. ಮತ್ತೆ ಋತುಜಾಳ ಕಾಕ್ರಾ ಆಪ್ ಅವಳ ಗೆಲುವಿಗೆ ಕಾರಣ ಆಗಿತ್ತು. ವೆಂಕಟೇಶ್ಗೆ ತೆಂಗಿನ ತೋಟ ಇತ್ತು. ಅವನು ತೆಂಗಿನ ಮರಕ್ ಹತ್ತಿ ಕಾಯಿ ಕೀಳ್ತಾ ಇದ್ದ. ಆಮೇಲೆ ಆ ಎಳ್ನೀರನ್ನ ವ್ಯಾಪಾರಿಗ್ ಮಾರಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದ. ವೆಂಕಟೇಶ್ ಮತ್ತೆ ಅವನ ಹೆಂಡತಿ ಸುಬ್ಬಲಕ್ಷ್ಮಿ ತಮ್ಮ ಮಗ ಮುರುಗನ್ನ ಚೆನ್ನಾಗ್ ಓದಿಸಿ ದೊಡ್ಡ ಆಫೀಸರ್ ಮಾಡ್ಬೇಕು ಅಂತಿದ್ರು. ಸುಬ್ಬಲಕ್ಷ್ಮಿ, ನನ್ ಮಗ ಮುರುಗನ್ ಒಂದಿನ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ. ಹಾ, ಹಾಗೆ ಆಗ್ತೇನ್ರಿ. ನೀವ್ ಇಷ್ಟೊಂದ್ ಕಷ್ಟ ಪಡ್ತೀರಾ? ಕಷ್ಟ ಅಂತೂ ಪಡ್ಲೇಬೇಕಲ್ವಾ? ಮುರುಗನ್ನು ನಂತರ ಎಳ್ನೀರವನಾಗೆ ಮಾಡ್ಲೇಬಾರ್ದು. ಆಗ ಅಲ್ಲಿಗೆ ಮುರುಗನ್ ಬರ್ತಾನೆ. ಅಪ್ಪ, ಒಂದಿನ ನಾನು ಬಹಳ ದೊಡ್ಡ ವ್ಯಕ್ತಿ ಆಗ್ತೀನಿ ಹಾಗೂ ನಿಮ್ಮನ್ನ ಗಾಡಿಯಲ್ಲಿ ತಿರುಗಿಸ್ತೀನಿ. ಗಾಡಿಯಲ್ಲಿ. ವೆಂಕಟೇಶ್ ಎಲ್ಲಾ ಕಾಲದಲ್ಲೂ ಮರಕ್ ಹತ್ತಿ ಎಳ್ನೀರ್ನ ಕೀಳ್ತಾ ಇದ್ದ. ಅವನು ತನ್ನ ಕೆಲಸದಲ್ಲಿ ನಿಪುಣನಾಗಿದ್ದ. ಮಳೆಗಾಲ ಶುರುವಾಗಿ ಹೋಗಿತ್ತು. ಮತ್ತೆ ಒಂದೇ ಸಮ ಮಳೆ ಬೀಳ್ತಾ ಇತ್ತು. 2 ದಿನ ತನಕ ನಿಲ್ಲೇ ಇಲ್ಲ. ದೇವರು ಈ ಮಳೆಯನ್ನ ಆದಷ್ಟು ಬೇಗನೆ ನಿಲ್ಲಿಸ್ಲಿ. ಹಾ, ಆದ್ರೆ ಇವತ್ ನೀವು ಮರಕ್ ಹತ್ತೋದ್ ಬೇಡ, ಮರ ನೆಂದಿರತ್ತೆ. ಅಯ್ಯೋ ನನ್ನ ಸುಬ್ಬಲಕ್ಷ್ಮಿ, ನಾನು ಮೊದ್ಲು ಕೂಡ ಒದ್ದೆ ಆಗಿರುವ ಮರವನ್ನ ಹತ್ತುತ್ತಿದ್ದೆ. ಅದು ನನಗ್ ಗೊತ್ತಿದೆ, ಆದ್ರೆ ನಾವು ಎಚ್ಚರವಾಗಿರೋದು ತುಂಬಾ ಮುಖ್ಯ ಆಗತ್ತಲ್ವಾ? ಅಯ್ಯೋ, ನೀನು ನನ್ನ ಚಿಂತೆ ಮಾಡಬೇಡ. ನಾನು ಬಹಳ ಹುಷಾರಾಗಿ ಮರ ಹತ್ತುತ್ತೀನಿ. ಸರಿ ಆಯ್ತು. ಸ್ವಲ್ಪ ಗಂಟೆಗಳಲ್ಲೇ ಮಳೆ ನಿಂತ್ ಹೋಯ್ತು. ಮತ್ತೆ ನಿಧಾನವಾಗೆ ಮರ ಒಣಗೋಕ್ಕೂ ಶುರುವಾಯ್ತು. ವೆಂಕಟೇಶ್ ಮನೆಯಿಂದ ಹೊರಡ್ತಾ ಇದ್ದ ಎಳ್ನೀರ್ ಕೀಳೋದಿಕ್ಕೆ. ಅಪ್ಪ, ನಾನು ಇವತ್ತು ನಿಮ್ ಜೊತೆ ಬರ್ತೀನಿ. ನಾನು ಮರ ಹತ್ತೋದನ್ನ ಕಲಿಬೇಕು. ಅರೆ, ಇವಾಗ ತೆಂಗಿನ ಮರ ಒದ್ದೆ ಆಗಿರುತ್ತೆ. ನೀವು ಒದ್ದೆ ಆಗಿರುವ ಮರ ಹತ್ತುತ್ತೀರಾ ಅಂದ್ಮೇಲೆ ನಾನು ಹತ್ತುತ್ತೀನಿ. ಸರಿ ಬಾ, ಇವತ್ತು ನಿನಿಗೂ ಹತ್ತದನ್ನ ಹೇಳ್ಕೊಡ್ತೀನಿ. ಜೋಪಾನ್ವಾಗ್ ಹತ್ತಿ, ನನ್ ಮಗನ್ ಕೈಕಾಲ್ನ ಮುರ್ದ್ ಹಾಕ್ಬಿಡ್ಬೇಡಿ. ಹಾ. ವೆಂಕಟೇಶ್ ಮತ್ತೆ ಮುರುಗನ್ ತಮ್ಮ ತೆಂಗಿನ ತೋಟಕ್ ಹೋಗ್ತಾರೆ.
ಇಲ್ಲಿ ವೆಂಕಟೇಶ್ ಮುರುಗನ್ಗೆ ಮರ ಹತ್ತೋದನ್ನ ಕಲಿಸ್ತಾ ಇದ್ದ. ಇಲ್ ನೋಡು ಮುರುಗನ್, ಇದೇ ತರ ಬಹಳ ಹುಷಾರಾಗಿ ನೋಡ್ಕೊಂಡು ಕಾಲಿಡ್ಬೇಕು, ಗೊತ್ತಾಯ್ತಾ? ಸರಿ ಅಪ್ಪ. ಮುರುಗನ್ ಪ್ರಯತ್ನ ಪಡ್ತಾನೆ ಇದ್ದ, ಆದ್ರೆ ಪಾಪ ಅವನಿಗೆ ಯಾಕೋ ಆಗ್ತಾನೆ ಇರ್ಲಿಲ್ಲ. ನೀನು ಪ್ರಯತ್ನ ಪಡ್ತಾ ಇರು, ನಾನ್ ಅಲ್ಲಿವರೆಗೂ ತೆಂಗಿನಕಾಯಿನ ಜರಿಸ್ತೀನಿ. ಹುಷಾರಾಗಿ ಕಾಲಿಡು, ಇಲ್ಲ ಅಂದ್ರೆ ನಿನ್ನಮ್ಮ ನನಗ್ ಬೈತಾಳೆ. ಸರಿ ಅಪ್ಪ. ಇಲ್ಲಿ ವೆಂಕಟೇಶ್ ಬೇರೆ ಮರಗಳನ್ನ ನೋಡ್ತಾ ಇದ್ದ. ಮಳೆಯಿಂದಾಗಿ ಮರದಲ್ಲಿ ಪಾಚಿ ಕಟ್ಕೊಂಡಿದೆ. ನಾನು ಬಹಳ ಹುಷಾರಾಗಿ ಮರ ಹತ್ಬೇಕು. ಆಮೇಲೆ ವೆಂಕಟೇಶ್ ತೆಂಗಿನ ಮರ ಉದ್ದವಾಗಿರೋ ಮರಕ್ಕೆ ಹತ್ತದ. ಅವನು ಆ ಮರದಲ್ಲಿದ್ದಂತ ಎಲ್ಲಾ ಎಳ್ನೀರು ಕಿತ್ತ. ಇನ್ನೊಂದು ಕಡೆ ಮುರುಗನ್ ಇವಾಗ್ಲೂ ಸಹ ಮರ ಹತ್ತೋ ಪ್ರಯತ್ನನೇ ಮಾಡ್ತಾ ಇದ್ದ. ವೆಂಕಟೇಶ್ ಒಂದು ಮರ ಆದ್ಮೇಲೆ ಮತ್ತೊಂದು ಮರಕ್ಕೆ ಹತ್ತದ. ಇಲ್ಲೂ ಕೂಡ ಅವನು ಇದ್ದಂತ ಎಲ್ಲಾ ಎಳ್ನೀರನ್ನು ಕಿತ್ತ. ಅವನು ಆ ಮರದಿಂದ ಕೆಳಗಿಳಿಯುವಾಗ ಅಪ್ಪ! ಮುರುಗನ್ ಕೂಗೋ ಶಬ್ದ ಕೇಳಿ ಅವನ ಬ್ಯಾಲೆನ್ಸೇ ತಪ್ಪ ಹೋಯ್ತು. ಹಾಗಾಗಿ ಕಾಲ್ ಜಾರಿ ಅವನು ಮರದಿಂದ ಕೆಳಗಡೆ ಬಿದ್ದು ಹೋದ. ಅಪ್ಪ! ಅಪ್ಪ! ಮುರುಗನ್ ಅವರಪ್ಪನ ಹತ್ರ ಹೋಗ್ತಾನೆ. ಆಗ ಅಲ್ಲಿ ಅವರಪ್ಪನ ತಲೆಯಿಂದ ರಕ್ತ ಬರ್ತಾ ಇತ್ತು. ಆ ಕೂಡ್ಲೆ ಮುರುಗನ್ ಸಹಾಯಕ್ಕೋಸ್ಕರ ಕೂಗ್ಕೋತಾನೆ. ಕೆಲವರು ಓಡ್ಕೊಂಡು ಅಲ್ಲಿಗ್ ಬರ್ತಾರೆ ಮತ್ತೆ ವೆಂಕಟೇಶ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಇಲ್ಲಿ ವೆಂಕಟೇಶ್ಗೆ ಸುಮಾರು ಹೊತ್ತಿನ ತನಕ ಆಪರೇಷನ್ ನಡೀತಾ ಇತ್ತು. ಸುಬ್ಬಲಕ್ಷ್ಮಿ ಮತ್ತೆ ಮುರುಗನ್ ಕಣ್ಣೀರು ನಿಲ್ತಾನೆ ಇರ್ಲಿಲ್ಲ. ಆಪರೇಷನ್ ಮುಗ್ದು ಡಾಕ್ಟರ್ ಹೊರಗಡೆ ಬಂದಾಗ ಅವರು ಹುಷಾರಾಗಿದ್ದಾರೆ ತಾನೆ? ಅವರು ಜೀವಂತವಾಗಿದ್ದಾನೆ, ಆದ್ರೆ ಅವನ ಬೆನ್ನಿನ ಮೂಳೆ ಪೂರಾ ಮುರಿದೋಗಿದೆ. ಅನ್ನಿಸ್ತಾ ಇಲ್ಲ ಅವನ್ ಯಾವತ್ತಾದ್ರೂ ಸೀದಾ ಕೂರ್ಬೋದು ಅಂತ. ಬಹುಶಃ ಅವರು ಜೀವನ ಪೂರ್ತಿ ಬಿಸ್ತರದಲ್ಲೇ ಮಲ್ಕೊಂಡಿರ್ಬೇಕು. ಡಾಕ್ಟರ್ ಹೇಳಿದ ಮಾತನ್ನ ಕೇಳಿ ಸುಬ್ಬಲಕ್ಷ್ಮಿ ಮತ್ತೆ ಮುರುಗನ್ ತುಂಬಾ ಜೋರಾಗಿ ಅಳ್ತಾರೆ. ಈಗ ನಮ್ ಗತಿ ಏನು? ಅಯ್ಯೋ ದೇವ್ರೇ! ಸುಬ್ಬಲಕ್ಷ್ಮಿ ಮತ್ತೆ ಮುರುಗನ್ ವೆಂಕಟೇಶ್ನ ಭೇಟಿ ಮಾಡೋಕೆ ಅಂತ ಒಳಗ್ ಹೋಗ್ತಾರೆ. ಸುಬ್ಬಲಕ್ಷ್ಮಿ, ನೀನು ಚಿಂತೆ ಮಾಡಬೇಡ, ನಾನು ಆದಷ್ಟು ಬೇಗನೆ ಸರಿಯಾಗ್ತೀನಿ. ಮುರುಗನ್ ಅತ್ಕೊಂಡು ಹೊರಗ್ ಹೊರಟೋಗ್ತಾನೆ. ಇವನಿಗೆ ಏನಾಯ್ತು? ಏನಾಯ್ತು ಸುಬ್ಬಲಕ್ಷ್ಮಿ? ಡಾಕ್ಟರ್ ಹೇಳಿದ್ರು ನೀವಿನ್ಯಾವತ್ತೂ ಕೂತ್ಕೊಳಕ್ ಆಗಲ್ವಂತೆ. ನಿಮ್ಮ ಬೆನ್ನು ಮೂಳೆ ಪೂರ್ತಿಯಾಗಿ ಮುರಿದು ಹೋಗಿದೆಯಂತೆ. ಏನು? ವೆಂಕಟೇಶ್ಗೂ ಭಯ ಆಯ್ತು. ಒಂದು ವಾರದ ನಂತರ ವೆಂಕಟೇಶ್ನ ಮನೆಗ್ ಕರ್ಕೊಂಡ್ ಬರ್ತಾರೆ. ಈಗ ಮನೆ ಹೇಗ್ ನಡ್ಸೋದು? ನಾನಂತೂ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಮರನ ಹತ್ತಿ ತೆಂಗಿನಕಾಯಿ ಹೇಗೆ ಜರ್ಸೋದು? ನೀವೇನು ಚಿಂತೆ ಮಾಡ್ಬೇಡಿ, ನಾನೇ ಏನಾದ್ರೂ ಮಾಡ್ತೀನಿ. ನೀನ್ ಒಬ್ಳೆ ಹೇಗ್ ಮನೆ ನಡೆಸ್ತೀಯಾ? ಏನಾದ್ರೂ ಒಂದಾಗತ್ತೆ ಬಿಡಿ, ಆ ದೇವ್ರು ನಮ್ಗೆ ಸಹಾಯ ಮಾಡ್ತಾನೆ. ಅದೇ ಸಮಯಕ್ಕೆ ಯಾರೋ ಮನೆ ಬಾಗಿಲ್ನ ನಾಕ್ ಮಾಡ್ತಾರೆ. ವೆಂಕಟೇಶ್ನ ಸ್ನೇಹಿತ ಸ್ವಾಮಿ ಅವನನ್ನ ನೋಡಕ್ ಬಂದಿದ್ದ. ಅಣ್ಣ, ಇವತ್ತೇ ಊರಿಗೆ ಬಂದಿದ್ದೀನಿ. ನಿಮ್ ಬಗ್ಗೆ ತಿಳ್ಕೊಂಡು ಬಹಳ ಬೇಜಾರಾಯ್ತು. ನಾನೇನಾದ್ರೂ ಸಹಾಯ ಮಾಡಕ್ಕಾದ್ರೆ ಹೇಳಿ. ಅಣ್ಣ, ನನ್ಗೋಸ್ಕರ ಯಾವ್ದಾದ್ರೂ ಕೆಲ್ಸ ಹುಡ್ಕೋಕ್ಕಾಗತ್ತಾ ನೀವು? ಕೆಲ್ಸ ಹುಡ್ಕಕ್ಕಾಗೋದಿಲ್ಲ, ಆದ್ರೆ ಹೇಳ್ಬೋದು. ನಿಮ್ ಮಾತಿನ ಅರ್ಥ? ಅಕ್ಕ, ನಿಮ್ಮ ಎಳ್ನೀರಿನ ಬರ್ಫಿ ಇಡೀ ಊರಲ್ಲೇ ಫೇಮಸ್. ನೀವು ಎಳ್ನೀರನ್ನ ಬರ್ಫಿ ಮಾಡಿ ಮಾರಿದ್ರೆ ಒಳ್ಳೆ ದುಡ್ಡು ಸಂಪಾದಿಸ್ಬೋದು. ನನ್ ತೆಂಗಿನಕಾಯಿ ಬರ್ಫಿನ ಜನ ಕೊಂಡ್ಕೋತಾರಾ? ಖಂಡಿತವಾಗಿಯೂ. ನೀವು ಪ್ರಯತ್ನ ಅಂತೂ ಮಾಡ್ಬೋದಲ್ವಾ? ಹಾ, ಪ್ರಯತ್ನ ಪಡೋದ್ರಲ್ಲಿ ಏನ್ ತೊಂದ್ರೆ ಇದೆ? ಸುಬ್ಬಲಕ್ಷ್ಮಿಗೆ ದುಡ್ಡು ಸಂಪಾದನೆ ಮಾಡೋದಿಕ್ಕೆ ಒಂದು ದಾರಿ ಸಿಕ್ಕಿತ್ತು. ಮಾರನೇ ದಿನ ಬೆಳಗ್ಗೆ ಸುಬ್ಬಲಕ್ಷ್ಮಿ ತೆಂಗಿನಕಾಯಿ ಬರ್ಫಿ ಮಾಡಿ ಮಾರ್ಕೆಟ್ ಅಲ್ಲಿ ಗಾಡಿ ಹಾಕೊಂಡು ಕೂತ್ಕೋತಾಳೆ. ಹಳ್ಳಿ ಜನಗಳಲ್ಲಿ ಕೆಲವ್ರು ಅದನ್ನ ನೋಡ್ತಾ ಇದ್ರು, ಆದ್ರೆ ಯಾರೂ ಅವಳ ಮಿಠಾಯಿನ ಕೊಂಡ್ಕೊಳ್ಳಿಲ್ಲ. ಆಗ ಅಲ್ಲಿಗೆ ಸ್ವಾಮಿ ಬರ್ತಾನೆ. ಅಕ್ಕ, ನನಗೆ ಅರ್ಧ ಕೆಜಿ ತೆಂಗಿನ ಬರ್ಫಿ ಕೊಡು. ಸರಿ ಅಣ್ಣ.
ಸುಬ್ಬಲಕ್ಷ್ಮಿ ಸ್ವಾಮಿಗೆ ಅರ್ಧ ಕೆಜಿ ತೆಂಗಿನಕಾಯಿ ಬರ್ಫಿ ಕೊಡ್ತಾಳೆ ಮತ್ತೆ ದುಡ್ಡು ತಗೊಂಡ್ಲು. ಅಯ್ಯೋ ಅಣ್ಣ, ತಂಗಿ, ಅಜ್ಜಿ, ಇಲ್ ಬನ್ನಿ. ಈ ಬರ್ಫಿ ಎಷ್ಟು ರುಚಿಕರವಾಗಿದೆ ಅಂದ್ರೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಬನ್ನಿ ಬನ್ನಿ ಬನ್ನಿ. ಸ್ವಾಮಿ ಕರಿತಿದ್ದ ಹಾಗೆ ತುಂಬಾ ಜನ ಅಲ್ಲಿಗ್ ಬರ್ತಾರೆ. ಪ್ರತಿಯೊಬ್ರು ಆ ಬರ್ಫಿಯ ಒಂದು ತುಂಡನ್ನ ತಿಂದು ನೋಡ್ತಾರೆ. ಇದಂತೂ ತುಂಬಾ ರುಚಿಯಾಗಿದೆ. ಸುಬ್ಬಲಕ್ಷ್ಮಿ, ನನ್ಗೆ 1 ಕೆಜಿ ಪ್ಯಾಕ್ ಮಾಡು. ಹಾ, ಖಂಡಿತವಾಗಿಯೂ. ಇಂಥ ತೆಂಗಿನಕಾಯಿ ಬರ್ಫಿನ ನನ್ ಜೀವನದಲ್ಲೇ ತಿಂದಿಲ್ಲ. ಅಕ್ಕ, ನನಗೆ 1 ಕೆಜಿ ಬರ್ಫಿ ಕೊಡು. ಇವತ್ತು ಎಲ್ಲ ಕುಟುಂಬದವರಿಗೂ ಇದನ್ನ ತಿನ್ನಿಸ್ತೀನಿ. ಯಾರೆಲ್ಲ ಆ ಬರ್ಫಿ ರುಚಿ ನೋಡಿದ್ರೋ ಪ್ರತಿಯೊಬ್ರು ಸುಬ್ಬಲಕ್ಷ್ಮಿ ಹತ್ರ ಆ ಬರ್ಫಿನ ಕೊಂಡ್ಕೋತಾರೆ. ಹಾಗಾಗಿ ಸ್ವಲ್ಪ ಹೊತ್ತಲ್ಲೇ ಅವಳ ಹತ್ರ ಇದ್ದಂತ ಎಲ್ಲಾ ಬರ್ಫಿನೂ ಮುಗ್ದು ಹೋಗತ್ತೆ. ನೋಡಿದ್ರ ಅಕ್ಕ, ಎಲ್ಲ ತೆಂಗಿನಕಾಯಿ ಬರ್ಫಿ ಖಾಲಿ ಆಗೋಯ್ತು. ಥ್ಯಾಂಕ್ ಯು ಅಣ್ಣ. ನೀವು ಬರ್ಫಿನ ಕೊಂಡ್ಕೊಳ್ಳಿಲ್ಲ ಅಂದಿದ್ರೆ ಯಾರು ಕೊಂಡ್ಕೋತಾನೆ ಇರ್ಲಿಲ್ಲ. ಹಾಗೇನಿಲ್ಲ ಅಕ್ಕ, ಯಾರಾದ್ರೂ ಒಬ್ರು ಖಂಡಿತ ಖರೀದಿ ಮಾಡ್ತಿದ್ರು. ನಿಮ್ಮ ತೆಂಗಿನಕಾಯಿ ಬರ್ಫಿ ಬಹಳ ಚೆನ್ನಾಗಿರುತ್ತೆ. ಬರೀ ಜನರಿಗೆ ಟೇಸ್ಟ್ ಮಾಡೋದೊಂದು ಬಾಕಿ ಇತ್ತು. ನೀವ್ ಹೇಳಿದ್ದನ್ನ ನಾನ್ ಸಾಯೋ ತನಕ ನೆನ್ಪಿಟ್ಕೋತೀನಿ. ಥ್ಯಾಂಕ್ ಯು. ಆವತ್ತಿಂದ ಸುಬ್ಬಲಕ್ಷ್ಮಿ ಪ್ರತಿದಿನ ತೆಂಗಿನಕಾಯಿ ಬರ್ಫಿ ಮಾಡಿ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ಲು. ತೆಂಗಿನಕಾಯಿ ಬರ್ಫಿಯಿಂದಾಗಿ ಅವಳಿಗೆ ಒಳ್ಳೆ ಸಂಪಾದನೆ ಆಗ್ತಾ ಇತ್ತು. ನಾಳೆ ನಿಮ್ಮನ್ನ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು ರೀ. ಆದ್ರೆ ಬಹಳ ಹಣ ಆಗ್ಬೋದಲ್ವಾ? ನೀವು ದುಡ್ಡಿನ ಚಿಂತೆ ಮಾಡ್ಬೇಡಿ. ನಾನು ತುಂಬಾ ದುಡ್ಡನ್ನ ಕೂಡ ಹಾಕಿದೀನಿ. ಮತ್ತೆ ನಮ್ಮ ತೆಂಗಿನಕಾಯಿ ಬರ್ಫಿ ವ್ಯಾಪಾರ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ. ನೀವ್ ಆದಷ್ಟು ಬೇಗ ಸರಿ ಹೋದ್ರೆ ಸಾಕು. ದೇವರ ಇಚ್ಛೆ ಇದ್ರೆ ಅದು ಕೂಡ ಆಗ್ಬಿಡುತ್ತೆ. ಮಾರನೇ ದಿನ ವೆಂಕಟೇಶ್ನ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋದ್ಲು. ಸ್ಪೆಷಲಿಸ್ಟ್ಗಳು ವೆಂಕಟೇಶ್ಗೆ ಸ್ವಲ್ಪ ಸ್ಕ್ಯಾನ್ಗಳನ್ನ ಮಾಡಿದ್ರು. ಇವ್ರು ಸರಿ ಆಗ್ಬೋದು. ಒಂದು ಸರ್ಜರಿ ಮಾಡ್ಬೇಕು. ಸರ್ಜರಿಗೆ ಖರ್ಚು ಜಾಸ್ತಿ ಆಗ್ಬೋದು. ಎಷ್ಟು ಖರ್ಚಾಗ್ಬೋದು ಡಾಕ್ಟರ್? ಅದು 2 ಲಕ್ಷದ ಹೆಚ್ಚು ಕಮ್ಮಿ. ಸರಿ ಸರ್, ನಾನು ದುಡ್ಡನ್ನ ಹೊಂದಿಸ್ಕೋತೀನಿ. ನೀವು ಆಪರೇಷನ್ಗೆ ತಯಾರಿ ಮಾಡ್ಕೊಳ್ಳಿ. ಸರಿ. ಸುಬ್ಬಲಕ್ಷ್ಮಿ ಅದೇ ದಿನ ಹಾಸ್ಪಿಟಲ್ಗೆ 2 ಲಕ್ಷ ರೂಪಾಯಿ ಕಟ್ತಾಳೆ. ಆ ಕೂಡ್ಲೆ ಆಪರೇಷನ್ ತಯಾರಿ ನಡೆಯತ್ತೆ. ಮಾರನೇ ದಿನನೇ ವೆಂಕಟೇಶ್ಗೆ ಸ್ಪೆಷಲಿಸ್ಟ್ ಡಾಕ್ಟರ್ ಆಪರೇಷನ್ ಮಾಡ್ತಾರೆ. ನೀವು ಚಿಂತೆ ಮಾಡಬೇಡಿ, ಇನ್ನು ಸ್ವಲ್ಪ ದಿನದಲ್ಲೇ ನಿಮ್ಮ ಗಂಡ ಸರಿಯಾಗ್ತಾರೆ. ಥ್ಯಾಂಕ್ ಯು ಡಾಕ್ಟರ್. ತುಂಬಾ ದಿನಗಳ ನಂತರ ಮತ್ತೊಂದು ಸಲ ಈ